ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬ್ಬು, ನಿನಗೊಂದು ಖುಷಿ ವಿಚಾರ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಖುಷಿ ವಿಚಾರನ? ಏನು ಯಜಮಾನ್ರೆ? ಅದೇ ಕಣ, ಆ ಜಾನಕಿ ಅವ್ರನ್ನ ಹುಡುಕ್ತಾ ಇದ್ನಲ್ಲ, ಅವ್ರ ಅಡ್ರೆಸ್ ಇನ್ನೇನು ಸಿಗ್ತಿದೆ. ಯಜಮಾನ್ರೆ ಏನು ಹೇಳ್ತಿದ್ದೀರಾ? ಅವರಿರೋ ಜಾಗ ನಿಮ್ಗೆ ಗೊತ್ತಾಯ್ತು? ಅದು ಈ ಜಾನಕಿ ಅವರು ನನಗೊಂದು ಮಾತು ಹೇಳದೆ ಮನೆ ಬಿಟ್ಟು ಹೊರಟೋದ್ರು. ಈಗ ಅವತ್ತು ಏನು ನಡೀತು ಅಂತ ಅವ್ರಿಗೆ ವಿವರವಾಗಿ ಹೇಳಬೇಕು. ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಪಾಪ. ಅವ್ರನ್ನ ಕ್ಷಮೆನೂ ಕೇಳಬೇಕು. ಅವ್ರಿಗೆ ಏನು ಮಾಡಲಿ, ನಾನು ಅವ್ರ ಕೈಗೆ ಸಿಗ್ತಿಲ್ಲ, ಫೋನು ಕನೆಕ್ಟ್ ಆಗ್ತಾ ಇಲ್ಲ. ಅದಕ್ಕೆ ಅದಕ್ಕೆ ಏನು ಮಾಡಿದ್ರಿ ಯಜಮಾನ್ರೆ? ಅವರಿರೋ ಜಾಗ ನಿಮ್ಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಅದು ಸುಮಾರು ದಿವಸದಿಂದ ಅನ್ಕೋತಾ ಇದ್ದೆ, ಡಿಪಾರ್ಟ್ಮೆಂಟ್ಗೆ ಅವ್ರ ನಂಬರ್ ಕೊಟ್ಟು ಅಡ್ರೆಸ್ ಟ್ರೇಸ್ ಮಾಡೋಣ ಅಂತ. ಆದರೆ ಈ ಕಳ್ಳರನ್ನ ಹುಡುಕೋವಾಗುತ್ತಲ್ಲ ಅಂತ ಸುಮ್ಮನಾಗ್ಬಿಟ್ಟೆ, ಮನಸ್ಸು ಒಪ್ತಿರ್ಲಿಲ್ಲ. ಆದರೆ ಈಗ ಬೇಕಾದವ್ರನ್ನ ಹುಡುಕಬೇಕು ಅಂತಂದರೆ ಅವ್ರ ಹೆಜ್ಜೆ ಗುರುತನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಇನ್ಸ್ಪೆಕ್ಟ್ರಿಗೆ ಟ್ರೇಸ್ ಮಾಡಿ ಅಂತ ಹೇಳಿದ್ದೀನಿ. ಯಾವಾಗ ಯಜಮಾನ್ರೆ, ಯಾವಾಗ ಟ್ರೇಸ್ ಮಾಡಕ್ಕೆ ಹೇಳಿದ್ರಿ? ಅಯ್ಯೋ, ಅದೆಲ್ಲ ನೀನು ಮನೆಗೆ ಬಂದ್ಮೇಲೆ ಹೇಳ್ತೀನಿ. ನೀನು ಈ ಕೂಡಲೇ ಹೊರಟು ಮನೆಗೆ ಬಾ. ಅವರು ಅಡ್ರೆಸ್ ಗೊತ್ತಾಗ್ತಾ ಇದ್ದಂಗೆ ಇಬ್ಬರು ಒಟ್ಟಿಗೆ ಹೋಗೋಣ. ಕಾಯ್ತಾ ಇರ್ತೀನಿ, ಬೇಗ ಬಾ. ಅಯ್ಯೋ ಇಲ್ಲ, ಯಜಮಾನ್ರಿಗೆ ನಂದಿನಿ ಅಮ್ಮವ್ರು ಇರೋ ಜಾಗ ಗೊತ್ತಾಗಲೇಬಾರ್ದು. ಏನಪ್ಪ ಮಾಡೋದು? ಇದು ಹಿಂಗೆ ನಂದಿನಿ ಅಮ್ಮವ್ರಿಗೆ ಹೇಳ್ಬೇಕಲ್ಲ ಈ ವಿಷಯನ. ಏನು ಮಾಡೋದು? ಸುಬ್ಬನ್ ಬರ್ದು ಕೇಳಿದ್ಯಾ? ಅದು ಅಷ್ಟೊಂದು ಅರ್ಜೆಂಟಾಗಿ? ಹೌದು ಕಣ, ಜಾನಕಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬೇಗ ಕಾರ್ ರೆಡಿ ಮಾಡು. ಗೊತ್ತಾದ ತಕ್ಷಣ ನಾವು 3 ಜನ ಹೊರಡೋಣ. ಅಂತ ಅತ್ತಿಗೆ ಎಲ್ಲಿದ್ದಾರೆ ಅಂತ ಅಣ್ಣಂಗೆ ಗೊತ್ತಾಗೋಯ್ತಾ? ಹಾಗಾದ್ರೆ ಜಾನಕಿಯವರೇ ಅತ್ತಿಗೆ ಅಂತ ಅಣ್ಣಂಗೆ ಗೊತ್ತಾಗ್ಬಿಡುತ್ತೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅತ್ತಿಗೆ ಹೇಳಿದ್ರಲ್ಲ. ಈ ವಿಷಯದ ಬಗ್ಗೆ ಮೊದಲು ಸುಬ್ಬು ಹತ್ರ ಮಾತಾಡಬೇಕು. ಒಂದ್ಸರಿ ಶ್ರಾವಣಿ ಫೋಟೋ ನೋಡಬೇಕು ಅನ್ನಿಸ್ತಿದೆ. ಈಗ ನಾನು ಫೋನ್ ಆನ್ ಮಾಡಿ ನೆಟ್ವರ್ಕ್ ಸಿಕ್ಬಿಟ್ಟು ಅವರೆಲ್ಲಾದರೂ ಕಾಲ್ ಮಾಡಿಬಿಟ್ರೆ ಏನು ಮಾಡೋದು? ಇಲ್ಲಿ ಮೊಬೈಲ್ ನೋಡಿದ್ರು ವೇಸ್ಟು. ಇಲ್ಲಿ 1 ನಯಾ ಪೈಸಾ ನೆಟ್ವರ್ಕ್ ಸಿಗೋದೇ ಇಲ್ಲ. ಚೋಟು ಹೇಗಿದ್ರು ಹೇಳಿದಾನಲ್ಲ, ನೀವು ಫೋನ್ ಆನ್ ಮಾಡಿದ್ರು ಇಲ್ಲಿ ನೆಟ್ವರ್ಕ್ ಸಿಗೋದೇ ಇಲ್ಲ, ಅಲ್ಲೆಲ್ಲೋ ದೂರ ಹೋಗಬೇಕು ಅಂತ. ಇಷ್ಟಕ್ಕೂ ನಾನೀಗ ಫೋನ್ ಆನ್ ಮಾಡಿದ್ರೆ ಅವ್ರಿಗೆಲ್ಲ ಹೇಗೆ ಗೊತ್ತಾಗತ್ತೆ? ಯಾರಿಗೂ ಗೊತ್ತಾಗಲ್ಲ. ಒಳ್ಳೇದೇ ಆಯ್ತು. ಅಮ್ಮೋರೆ, ಯಾಕೆ ಅಳ್ತಿದ್ದೀರಾ? ಏನಿಲ್ಲ.